ಫ್ರೆಂಡ್, ನೀವ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ರಲ್ಲ, ಈ ಒಂದು ವಾಟ್ಸಪ್ ಯೂಸ್ ಮಾಡೋರಿಗೆ ಗೌರ್ಮೆಂಟ್ ಇಂದ ಒಂದು ಹೊಸ ರೂಲ್ಸ್ ಬಂದಿದೆ ಫ್ರೆಂಡ್. ಅದು ಯಾವ ರೂಲ್ಸ್ ಅಂದ್ರೆ, ಇನ್ಮೇಲೆ ನೀವು ಯೂಸ್ ಮಾಡುವಂತ ನಂಬರು ನಿಮ್ಮ ಒಂದು ವಾಟ್ಸಪ್ ಇಂದಾನೇ ಮೆಸೇಜ್ ಮಾಡಬೇಕು, ಅಥವಾ ಬೇರೆ ಒಂದು ನಂಬರ್ ನೀವು ಆ್ಯಡ್ ಮಾಡ್ಕೊಂಡು, ಹೇಗಪ್ಪ ಅಂದ್ರೆ ಎಕ್ಸಾಂಪಲ್ ಒಂದು ಸಿಮ್ ತೊಗೊಂಡಿರ್ತೀರಾ ಫ್ರೆಂಡ್, ಆ ಸಿಮ್ ಇಂದ ವಾಟ್ಸಪ್ ನ ಯೂಸ್ ಮಾಡ್ತಾ ಇರ್ತೀರಾ. ಸಡನ್ಲಿ ಆ ಸಿಮ್ ಬೇಡ ಆಗುತ್ತೆ, ಬೀಸೋಗ್ಬಿಟ್ಟು ಇನ್ನೊಂದು ಸಿಮ್ ತರ್ತೀರಾ. ಆದ್ರೆ ಹೊಸ ಸಿಮ್ ಹಾಕಿದಾಗ ಹಳೆ ವಾಟ್ಸಪ್ ಯೂಸ್ ಆಗ್ತಾ ಇರುತ್ತೆ ಫ್ರೆಂಡ್. ಹಳೆ ಸಿಮ್ ಇಂದು ವಾಟ್ಸಪ್ ಯೂಸ್ ಆಗ್ತಾ ಇರುತ್ತೆ, ಯಾಕಂದ್ರೆ ನಿಮ್ಗೆ ಹೊಸ ಸಿಮ್ ನಂಬರ್ ಆ್ಯಡ್ ಆಗಲ್ಲ ವಾಟ್ಸಪ್ಗೆ. ಆ ಹಳೆ ನಂಬರ್ ವಾಟ್ಸಪ್ ನಲ್ಲೇ ಕಂಟಿನ್ಯೂ ಆಗಿರುತ್ತೆ. ಈ ರೀತಿಯಿಂದ ಬಹಳ ಜನ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಏನಪ್ಪಾ ಅಂದ್ರೆ ಬೇಡ ಇರುವಂತ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಮಾಡೋಂಗಿಲ್ಲ. ಗೌರ್ಮೆಂಟ್ ಅವರು ಸ್ಟ್ರಿಕ್ಟ್ ಆಗಿ ಈ ಒಂದು ರೂಲ್ಸ್ ತಂದಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಸ್ಕ್ಯಾನ್ ಮಾಡಿ, ಈಗ ಬೇರೆಯವ್ರ ವಾಟ್ಸಪ್ ನ ಸ್ಕ್ಯಾನ್ ಮಾಡಿ ಅವರೊಂದು ಮೊಬೈಲ್ ನಲ್ಲಿ ಯೂಸ್ ಮಾಡೋ ಹಾಗೆ, ಅಂದ್ರೆ ಬೇರೆಯವ್ರ ವಾಟ್ಸಪ್ ನ ಇವರು ಬೇರೆಯವರು ಯೂಸ್ ಮಾಡೋ ರೀತಿ ಒಂದು ಆಪ್ಷನ್ ಇದೆ ಫ್ರೆಂಡ್. ಆ ರೀತಿನೂ ಕೂಡ ಮಾಡೋಂಗಿಲ್ಲ ಫ್ರೆಂಡ್. ಆ ರೀತಿ ಮಾಡೋದ್ರಿಂದ ಗೋರ್ಮೆಂಟ್ ಇಂಥ ಯೂಸರ್ಗೆ, ಈಗ ನೀವು ಆ ರೀತಿ ಮಾಡ್ತಾ ಇದ್ದೀರ ಅಂದ್ರೆ, ಪದೇ ಪದೇ ಆ ರೀತಿ ಮಾಡ್ತಾ ಇದ್ದೆ ಅಂದ್ರೆ ನಿಮಗೆ ವಾಟ್ಸಪ್ ನ ಯೂಸ್ ಮಾಡಬಾರ್ದು. ಯಾವ ರೀತಿನೂ ಕೂಡ ಯೂಸ್ ಆಗಬಾರ್ದು. ಆ ರೀತಿ ಪರ್ಮನೆಂಟ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ವಾಟ್ಸಪ್ ಯೂಸ್ ಆಗ್ಬಾರ್ದು. ಆ ರೀತಿ ವಾಟ್ಸಪ್ ಅವರು ಮಾಡ್ತಾರೆ, ಹಾಗೆ ಗೌರ್ಮೆಂಟ್ ಅವರು ಕೂಡ ಈ ರೀತಿ ಮಾಡೋಂಗಿಲ್ಲ ಫ್ರೆಂಡ್. ಈ ರೀತಿ ಮಾಡಿ ನಾನು ಸ್ಕ್ಯಾಮ್ ಮಾಡಿದ್ರೆ, ಈ ರೀತಿ ಮಾಡಿ ಬಹಳ ಜನ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಮಾಡೋಂಗಿಲ್ಲ ಅಂತ ಗೌರ್ಮೆಂಟ್ ಅವರು ಸ್ಟ್ರಿಕ್ಟ್ ಆಗಿ ಈ ಒಂದು ರೂಲ್ಸ್ ತಂದಿದ್ದಾರೆ ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ, ಈ ರೀತಿ ಪದೇ ಪದೇ ನೀವು ಲಾಗ್ಔನ್ ಈಗ ಬೇರೆಯವ್ರದ್ದು ಲಾಗಿನ್ ಮಾಡ್ಕೊಳೋದು, ಹೇಗಪ್ಪ ಅಂದ್ರೆ ಒ ಟಿ ಪಿ ಬರುತ್ತೆ, ಆ ಒಂದು ಒ ಟಿ ಪಿನ ನಿಮ್ಮೊಂದು ಮೊಬೈಲ್ ಅಲ್ಲಿ ಹಾಕೊಂಡ್ರೆ ಆರಾಮಾಗಿ ಅವರೊಂದು ವಾಟ್ಸಪ್ ನೀವು ಯೂಸ್ ಮಾಡ್ತಿರಲ್ಲ, ಆ ರೀತಿ ಯೂಸ್ ಮಾಡಂಗಿಲ್ಲ. ನಿಮ್ಮ ಹತ್ರ ಯಾವ ಸಿಮ್ ಇರುತ್ತೆ ಆ ಸಿಮ್ ನಂಬರ್ ನಲ್ಲೇ ನೀವು ವಾಟ್ಸಪ್ ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಒಂದು ನಂಬರ್ ಅಲ್ಲೇ ನೀವು ವಾಟ್ಸಪ್ ನ ಯೂಸ್ ಮಾಡ್ತಾ ಇರಬೇಕು. ಆ ರೀತಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಿಮ್ಮ ಹತ್ರ ಇರೋದೇ ನಿಮ್ಮ ಹತ್ರ ಇರೋದೇ ನಿಮ್ ನಂಬರ್, ಬೇರೆಯವರ ನಂಬರ್ ಆಡ್ ಮಾಡ್ಕೊಂಡು ವಾಟ್ಸಪ್ ನ ನೀವೇನಾದ್ರು ಸ್ಕ್ಯಾಮ್ ಅಥವಾ ಬೇರೆ ಕೆಲಸಕ್ಕೆ ಏನಾದ್ರು ಯೂಸ್ ಮಾಡ್ತೀರಾ ಅಂದ್ರೆ, ಇಂಥ ವಾಟ್ಸಪ್ ಯೂಸರ್ಸ್ಗೆ ಗೌರ್ಮೆಂಟ್ ಅವರು ಹಾಗೆ ವಾಟ್ಸಪ್ ಕಡೆನೂ ಕೂಡ ಯೂಸ್ ಆಗಬಾರ್ದು. ಆ ರೀತಿ ಮಾಡ್ತಾರಂತ ಈ ಒಂದು ಗೌರ್ಮೆಂಟ್ ಅವರು ಒಂದು ರೂಲ್ಸ್ ತಂದಿದ್ದಾರೆ ಫ್ರೆಂಡ್. ಇದು ವಾಟ್ಸಪ್ ನಲ್ಲಿ ಹೊಸ ರೂಲ್ಸ್ ತಂದಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಷ್ಟು ದಿನ ನಡೀತು. ಇನ್ಮೇಲೆ ಈ ರೀತಿ ಮಾಡುವುದು ತುಂಬಾನೇ ಕಷ್ಟ. ಯಾಕಂದ್ರೆ ಒಬ್ಬೊಬ್ರು ಸೀಕ್ರೆಟ್ ಆಗಿ ಏನಾದ್ರು ಇಟ್ಕೊಂಡಿರ್ತಾರೆ ಫ್ರೆಂಡ್. ಅವರ ಸೀಕ್ರೆಟ್ ಇರುತ್ತೆ. ಆ ಒಂದು ಸೀಕ್ರೆಟ್ ನ ಎಕ್ಸಾಂಪಲ್ ಆಗಿ ಯಾರೋ ಕ್ಲೋಸ್ ಫ್ರೆಂಡಿಗೆ ಕೊಟ್ಟಿರ್ತಾರೆ ಮೊಬೈಲ್ನ. ಅವರ ಒಂದು ಮೊಬೈಲ್ ತಗೊಂಡು ವಾಟ್ಸಪ್ ನ ಸ್ಕ್ಯಾನ್ ಮಾಡ್ಕೊಂಡು ಅವರು ವಾಟ್ಸಪ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಫ್ರೆಂಡ್. ಆ ರೀತಿ ಮಾಡ್ಕೊಂತಿದ್ದಾರೆ. ಹಾಗಾಗಿ ಈ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ರೂಲ್ಸ್ ತಂದಿದ್ದಾರೆ ಫ್ರೆಂಡ್. ಈ ಒಂದು ರೂಲ್ಸ್ ನ ಸದ್ಯದಲ್ಲೇ ಯಾರು ಕೂಡ ಈ ರೀತಿ ತಪ್ಪು ಮಾಡೋದ್ರಿಂದ ಅವರೊಂದು ವಾಟ್ಸಪ್ ನ ಯೂಸ್ ಆಗಬಾರ್ದು. ಆ ರೀತಿ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಅಪ್ಡೇಟ್ ಬಂದಿತ್ತು ವಾಟ್ಸಪ್ ಕಡೆಯಿಂದ. ಹಾಗೆ ಈ ಒಂದು ಅಪ್ಡೇಟ್ ನೋಡಿ ನಿಮ್ಗೆ ಏನ್ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ತಿಳಿಸಿ ಮಾತಾಡಿ.